ಎಸ್, ಈಗ ಸೆಕೆಂಡ್ PUC ಫಲಿತಾಂಶ ಹೊರಬಿದ್ದಿದೆ. ಎರಡನೇ PUC ಫಲಿತಾಂಶ ಈಗ ಹೊರಬಿದ್ದಿರೋದು ಪ್ರಕಟ ಆಗಿದೆ. ದ್ವಿತೀಯ PUC ಫಲಿತಾಂಶ ಪ್ರಕಟಗೊಂಡಿದೆ. ಈಗ ರಿಸಲ್ಟ್ ಅನೌನ್ಸ್ ಮಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಧ್ಯಾಹ್ನ 1:30 ನಂತರ ವೆಬ್ಸೈಟ್ನಲ್ಲಿ ಪ್ರಕಟ ಆಗುತ್ತೆ. ಮಾರ್ಚ್ 1ರಿಂದ 20ರವರೆಗೂ PU ಎಕ್ಸಾಮ್ ನಡೆದಿತ್ತು. ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗಿದೆ. ಈಗ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು. ಮಧ್ಯಾಹ್ನ 1:30 ನಂತರ ವೆಬ್ಸೈಟ್ನಲ್ಲಿ ಪ್ರಕಟ ಆಗುತ್ತೆ. ಮಾರ್ಚ್ 1ರಿಂದ 20ರವರೆಗೂ PU ಪರೀಕ್ಷೆ ನಡೆದಿತ್ತು. ಕಾದು ಕೂತಿದ್ದಾರೆ ವಿದ್ಯಾರ್ಥಿಗಳೆಲ್ಲ ತಮ್ಮ ರಿಸಲ್ಟ್ ಅನ್ನ ನೋಡೋದಕ್ಕೆ. ಸೆಕೆಂಡ್ PUC ಪಾಸ್ ಆಗುತ್ತಾ ಫೇಲ್ ಆಗುತ್ತಾ ಅಂತ ಹೇಳಿ ಭಯದಲ್ಲಿರ್ತಾರೆ, ಈಗ ಆತಂಕದಲ್ಲಿರ್ತಾರೆ. ಈಗ ಕಷ್ಟಪಟ್ಟು ಓದಿರ್ತಾರೆ. ಇವತ್ತು ಅದರ ರಿಸಲ್ಟ್ ಬಂದಿದೆ. ಇನ್ನೇನು 1:30ಕ್ಕೆಲ್ಲ ರಿಸಲ್ಟ್ ಗೊತ್ತಾಗುತ್ತೆ, ವೆಬ್ಸೈಟ್ನಲ್ಲಿ ಪ್ರಕಟ ಆಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೋಡ್ಕೊಳ್ಬಹುದು. ಈಗ ಮಧು ಬಂಗಾರಪ್ಪ ಅವರು ಅನೌನ್ಸ್ ಮಾಡಿದ್ದಾರೆ. ಮಾರ್ಚ್ 1ರಿಂದ 20ರವರೆಗೂ PU ಪರೀಕ್ಷೆ ನಡೆಯಿತು. ದ್ವಿತೀಯ PU ಫಲಿತಾಂಶ ಈಗ ಪ್ರಕಟ ಆಗಿದೆ. ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು. ಮಧ್ಯಾಹ್ನ 1:30 ನಂತರ ವೆಬ್ಸೈಟ್ನಲ್ಲಿ ಪ್ರಕಟ ಆಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ PUC ಪರೀಕ್ಷೆಯನ್ನು ಬರೆದಿದ್ದಾರಲ್ಲ, ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ರಿಸಲ್ಟ್ ಅನ್ನ ನೋಡ್ಕೊಳ್ಬಹುದು. ಬರೀ ವಿದ್ಯಾರ್ಥಿಗಳಿಗೆಲ್ಲ ಅವರ ತಂದೆ ತಾಯಿಗಳಿಗೂ ಕೂಡ ಟೆನ್ಷನ್ ಇರುತ್ತೆ. ಈಗ ಏನಾಗುತ್ತೆ ಏನೋ ನಮ್ಮ ಮಕ್ಕಳ ರಿಸಲ್ಟ್ ಅಂತ ಹೇಳಿ ಎಲ್ಲರಿಗೂ. ಸೆಕೆಂಡ್ PUC ಪಾಸ್ ಆದ್ರೆ ಸಾಕಪ್ಪ ಅಂತ ಹೇಳಿ ಕೆಲವರು ಕೂತಿರ್ತಾರೆ. ಅವರು ಕೂಡ ಕಾದಿರ್ತಾರೆ. ಈಗ ಪಾಸ್ ಆದ್ರೆ ಸಾಕು, ಇದೊಂದು ಪಾಸ್ ಆದ್ರೆ ಸಾಕು ಅಂತ ಹೇಳಿ. ಫೈನಲಿ ಇವತ್ತು ರಿಸಲ್ಟ್ ಪ್ರಕಟ ಆಗಿದೆ. ಇನ್ನೇನು 1:30ಕ್ಕೆ ವೆಬ್ಸೈಟ್ನಲ್ಲೂ ಕೂಡ ಸಿಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡ್ತಾ ಇದ್ದಾರೆ. ಓಕೆ, ಈಗ 2025 ದ್ವಿತೀಯ PUC ಪರೀಕ್ಷೆ 1, ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1ರದ ರಿಸಲ್ಟ್. ಇನ್ನು 2, 3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬೋದು. ಇದು 1/3/25ರಿಂದ ಸ್ಟಾರ್ಟ್ ಆಗಿ 23-25ರೊಳಗೆ ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು. ಅದರದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಇವಾಗಲೇ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ, ಸೆಕೆಂಡ್ ಪರೀಕ್ಷೆ ಮತ್ತೆ ಥರ್ಡ್ ಪರೀಕ್ಷೆ ಡೇಟ್ ಅನ್ನು ಕೂಡ ನಾವು ಇವಾಗಲೇ ಅನೌನ್ಸ್ ಮಾಡಿದ್ವಿ. ಹೋದ ಸತಿ ಹಂಗೆ ಮಾಡಿರಲಿಲ್ಲ. ಎಲ್ಲ ಕೇಳ್ಕೊಳ್ತಾ ಇರ್ತೀರಾ, ಬಿಕಾಸ್ ದಿಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದಿಸ್ ಇಸ್ ಅ ಪ್ರೋಸೆಸ್. ಈ ಪ್ರೋಸೆಸ್ಸಿಗೆ ಮಾಹಿತಿ ನಿಮ್ಮ ಮೂಲಕ ಹೋದ್ರೆ ಅದು ನಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಬಿಗ್ ಟಾಸ್ಕ್ ವಾಟ್ ವಿ ಹ್ಯಾವ್ ಟೇಕನ್. ಓಕೆ, ಈಗ 2025 ದ್ವಿತೀಯ PUC ಪರೀಕ್ಷೆ 1, ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1ರದ ರಿಸಲ್ಟ್. ಇನ್ನು 2, 3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬೋದು. ಇದು 1/3/25ರಿಂದ ಸ್ಟಾರ್ಟ್ ಆಗಿ 23-25ರೊಳಗೆ ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು. ಅದರದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಇವಾಗಲೇ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ, ಸೆಕೆಂಡ್ ಪರೀಕ್ಷೆ ಮತ್ತೆ ಥರ್ಡ್ ಪರೀಕ್ಷೆ ಡೇಟ್ ಅನ್ನು ಕೂಡ ನಾವು ಇವಾಗಲೇ ಅನೌನ್ಸ್ ಮಾಡಿದ್ವಿ. ಹೋದ ಸತಿ ಹಂಗೆ ಮಾಡಿರಲಿಲ್ಲ. ಎಲ್ಲ ಕೇಳ್ಕೊಳ್ತಾ ಇರ್ತೀರಾ, ಬಿಕಾಸ್ ದಿಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದಿಸ್ ಇಸ್ ಅ ಪ್ರೋಸೆಸ್. ಈ ಪ್ರೋಸೆಸ್ಸಿಗೆ ಮಾಹಿತಿ ನಿಮ್ಮ ಮೂಲಕ ಹೋದ್ರೆ ಅದು ನಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಬಿಗ್ ಟಾಸ್ಕ್ ವಾಟ್ ವಿ ಹ್ಯಾವ್ ಟೇಕನ್. ಓಕೆ, ಈಗ 2025 ದ್ವಿತೀಯ PUC ಪರೀಕ್ಷೆ 1, ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1ರದ ರಿಸಲ್ಟ್. ಇನ್ನು 2, 3 ಕೂಡ ಇದೆ. ಸೊ ಅದು ನಾನು
ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬೋದು. ಇದು 1/3/25 ಸ್ಟಾರ್ಟ್ ಆಗಿ 23-25 ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು, ಅದರದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಇವಾಗಲೇ ಬಹಳ ಮುಖ್ಯ ಏನು ಅಂತ ಹೇಳಿದರೆ, ಸೆಕೆಂಡ್ ಪರೀಕ್ಷೆ ಮತ್ತು ಥರ್ಡ್ ಪರೀಕ್ಷೆ ಡೇಟನ್ನು ಕೂಡ ನಾವು ಇವಾಗಲೇ ಅನೌನ್ಸ್ ಮಾಡಿದ್ದೀವಿ. ಹೋದ ಸತಿ ಹಿಂಗೆ ಮಾಡಿರಲಿಲ್ಲ. ಎಲ್ಲ ಕೇಳ್ಕೊಳ್ತಾ ಇರ್ತೀರಾ ಬಿಕಾಸ್ ದಿಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದಿಸ್ ಇಸ್ ಅ ಪ್ರೋಸೆಸ್. ಈ ಪ್ರೋಸೆಸ್ಸಿಗೆ ಮಾಹಿತಿ ನಿಮ್ಮ ಮೂಲಕ ಹೋದ್ರೇ ಅದು ನಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಬಿಗ್ ಟಾಸ್ಕ್ ವಾಟ್ ವಿ ಹ್ಯಾವ್ ಟೇಕನ್. ಓಕೆ, ಈಗ 2025 ದ್ವಿತೀಯ PUC ಪರೀಕ್ಷೆ 1, ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1ರದ ರಿಸಲ್ಟ್. ಇನ್ನೂ 2-3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬೋದು. ಇದು 1/3/25 ಸ್ಟಾರ್ಟ್ ಆಗಿ 23-25 ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು, ಅದರದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಇವಾಗಲೇ ಬಹಳ ಮುಖ್ಯ ಏನು ಅಂತ ಹೇಳಿದರೆ, ಸೆಕೆಂಡ್ ಪರೀಕ್ಷೆ ಮತ್ತು ಥರ್ಡ್ ಪರೀಕ್ಷೆ ಡೇಟನ್ನು ಕೂಡ ನಾವು ಇವಾಗಲೇ ಅನೌನ್ಸ್ ಮಾಡಿದ್ದೀವಿ. ಹೋದ ಸತಿ ಹಿಂಗೆ ಮಾಡಿರಲಿಲ್ಲ. ಎಲ್ಲ ಕೇಳ್ಕೊಳ್ತಾ ಇರ್ತೀರಾ ಬಿಕಾಸ್ ದಿಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದಿಸ್ ಇಸ್ ಅ ಪ್ರೋಸೆಸ್. ಈ ಪ್ರೋಸೆಸ್ಸಿಗೆ ಮಾಹಿತಿ ನಿಮ್ಮ ಮೂಲಕ ಹೋದ್ರೇ ಅದು ನಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಬಿಗ್ ಟಾಸ್ಕ್ ವಾಟ್ ವಿ ಹ್ಯಾವ್ ಟೇಕನ್. ಓಕೆ, ಈಗ 2025 ದ್ವಿತೀಯ PUC ಪರೀಕ್ಷೆ 1, ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1ರದ ರಿಸಲ್ಟ್. ಇನ್ನೂ 2-3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬೋದು. ಇದು 1/3/25 ಸ್ಟಾರ್ಟ್ ಆಗಿ 23-25 ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು, ಅದರದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಇವಾಗಲೇ ಬಹಳ ಮುಖ್ಯ ಏನು ಅಂತ ಹೇಳಿದರೆ, ಸೆಕೆಂಡ್ ಪರೀಕ್ಷೆ ಮತ್ತು ಥರ್ಡ್ ಪರೀಕ್ಷೆ ಡೇಟನ್ನು ಕೂಡ ನಾವು ಇವಾಗಲೇ ಅನೌನ್ಸ್ ಮಾಡಿದ್ದೀವಿ. ಹೋದ ಸತಿ ಹಿಂಗೆ ಮಾಡಿರಲಿಲ್ಲ. ಎಲ್ಲ ಕೇಳ್ಕೊಳ್ತಾ ಇರ್ತೀರಾ ಬಿಕಾಸ್ ದಿಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದಿಸ್ ಇಸ್ ಅ ಪ್ರೋಸೆಸ್. ಈ ಪ್ರೋಸೆಸ್ಸಿಗೆ ಮಾಹಿತಿ ನಿಮ್ಮ ಮೂಲಕ ಹೋದ್ರೇ ಅದು ನಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಬಿಗ್ ಟಾಸ್ಕ್ ವಾಟ್ ವಿ ಹ್ಯಾವ್ ಟೇಕನ್. ಓಕೆ, ಈಗ 2025 ದ್ವಿತೀಯ PUC ಪರೀಕ್ಷೆ 1, ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1ರದ ರಿಸಲ್ಟ್. ಇನ್ನೂ 2-3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬೋದು. ಇದು 1/3/25 ಸ್ಟಾರ್ಟ್ ಆಗಿ 23-25 ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು, ಅದರದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಇವಾಗಲೇ ಬಹಳ ಮುಖ್ಯ ಏನು ಅಂತ ಹೇಳಿದರೆ, ಸೆಕೆಂಡ್ ಪರೀಕ್ಷೆ ಮತ್ತು ಥರ್ಡ್ ಪರೀಕ್ಷೆ ಡೇಟನ್ನು ಕೂಡ ನಾವು ಇವಾಗಲೇ ಅನೌನ್ಸ್ ಮಾಡಿದ್ದೀವಿ. ಹೋದ ಸತಿ ಹಿಂಗೆ ಮಾಡಿರಲಿಲ್ಲ. ಎಲ್ಲ ಕೇಳ್ಕೊಳ್ತಾ ಇರ್ತೀರಾ ಬಿಕಾಸ್ ದಿಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದಿಸ್ ಇಸ್ ಅ ಪ್ರೋಸೆಸ್. ಈ ಪ್ರೋಸೆಸ್ಸಿಗೆ ಮಾಹಿತಿ ನಿಮ್ಮ ಮೂಲಕ ಹೋದ್ರೇ ಅದು ನಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಬಿಗ್ ಟಾಸ್ಕ್ ವಾಟ್ ವಿ ಹ್ಯಾವ್ ಟೇಕನ್. ಓಕೆ, ಈಗ 2025 ದ್ವಿತೀಯ PUC ಪರೀಕ್ಷೆ 1, ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1ರದ ರಿಸಲ್ಟ್. ಇನ್ನೂ 2-3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬೋದು. ಇದು 1/3/25 ಸ್ಟಾರ್ಟ್ ಆಗಿ 23-25 ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು, ಅದರದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಇವಾಗಲೇ ಬಹಳ ಮುಖ್ಯ ಏನು ಅಂತ ಹೇಳಿದರೆ, ಸೆಕೆಂಡ್ ಪರೀಕ್ಷೆ ಮತ್ತು ಥರ್ಡ್ ಪರೀಕ್ಷೆ ಡೇಟನ್ನು ಕೂಡ ನಾವು ಇವಾಗಲೇ ಅನೌನ್ಸ್ ಮಾಡಿದ್ದೀವಿ. ಹೋದ ಸತಿ ಹಿಂಗೆ ಮಾಡಿರಲಿಲ್ಲ. ಎಲ್ಲ ಕೇಳ್ಕೊಳ್ತಾ ಇರ್ತೀರಾ ಬಿಕಾಸ್ ದಿಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್
ದಿಸ್ ಇಸ್ ಅ ಪ್ರೋಸೆಸ್. ಈ ಪ್ರೋಸೆಸ್ಸಿಗೆ ಮಾಹಿತಿ ನಿಮ್ಮ ಮೂಲಕ ಹೋದ್ರೆ ಅದು ನಮಗೆ ಹೆಲ್ಪ್ ಆಗುತ್ತೆ, ಬಿಕಾಸ್ ಇಟ್ಸ್ ಅ ಬಿಗ್ ಟಾಸ್ಕ್ ವಾಟ್ ವಿ ಹ್ಯಾವ್ ಟೇಕನ್. ಓಕೆ, ಈಗ 2025 ದ್ವಿತೀಯ PUC ಪರೀಕ್ಷೆ 1, ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು, ಇದು ಪರೀಕ್ಷೆ 1ರ ರಿಸಲ್ಟ್. ಇನ್ನೂ 2, 3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬೋದು. ಇದು 1/3/25 ಸ್ಟಾರ್ಟ್ ಆಗಿ 23-25 ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು, ಅದರದ್ದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಇವಾಗಲೇ ಭಾಳ ಮುಖ್ಯ ಏನು ಅಂತ ಹೇಳಿದರೆ, ಸೆಕೆಂಡ್ ಪರೀಕ್ಷೆ ಮತ್ತು ಥರ್ಡ್ ಪರೀಕ್ಷೆ ಡೇಟನ್ನು ಕೂಡ ನಾವು ಇವಾಗ ಜಾಸ್ತಿ ಇದೆ. ಸೊ ಬೆಳಗ್ಗೆ ಎಕ್ಸಾಮ್ ಟೀಚಿಂಗ್ ಜಾಸ್ತಿ, ಸಾಯಂಕಾಲ ಟೀಚಿಂಗು ಮಾಡಬೇಕು, ಮಧ್ಯಾಹ್ನ ಬಿಟ್ಕೊಡ್ಬೇಕು ಅವರಿಗೆ ಅಂತಕ್ಕಂಥದ್ದು ಕೂಡ ಚರ್ಚೆಯನ್ನು ನಾನು ಇಲಾಖೆಗೆ ಗೈಡೆನ್ಸ್ ಕೊಟ್ಟಿದ್ದೀನಿ. ಯಾಕೆಂದರೆ ಶೆಕೆಗೆ ಬರೋದಿಲ್ಲ ಮಕ್ಕಳು, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಸಾಯಂಕಾಲ ನಾವು ಫ್ರೀ ಕರೆಂಟ್ ಕೊಡೋದ್ರಿಂದ ಶಾಲೆಗಳಿಗೆ ಮತ್ತು ಕಾಲೇಜಿಗೆ ಸಾಯಂಕಾಲನೂ ಕೂಡ ಅವ್ರು ಸ್ಪೆಷಲ್ ಕ್ಲಾಸ್ ತಗೊಂಡು ಇವರಿಗೆ ಎಕ್ಸಾಮಿನೇಷನ್ಗೆ ಹೆಲ್ಪ್ ಮಾಡ್ತಕ್ಕಂಥ ಪ್ರೋಸೆಸ್ನ ತಗೊಳ್ಬೇಕು. ಮತ್ತು ಬೆಸ್ಟ್ ಟೀಚರ್ಸ್ನು ಕೂಡ ಐಡೆಂಟಿಫೈ ಮಾಡಿ ಯಾವ ಥರ ಅವ್ರಿಗೆ ಎಕ್ಸಾಮಿಗೆ ಫೆಸಿಲಿಟೇಟ್ ಆಗ್ತಕ್ಕಂಥ ಸಬ್ಜೆಕ್ಟ್ಸ್ನ ಯಾವ ರೀತಿ ಅವರಿಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು, ಮತ್ತು ಯಾವ ರೀತಿ ಪಾಸ್ ಆಗೋದಕ್ಕೆ ಅವ್ರಿಗೆ ಅವಕಾಶ ಆಗೋದಕ್ಕೆ ಕೋಚಿಂಗ್ ಯಾವ ರೀತಿ ಕೊಡಬೇಕು ಅದನ್ನು ಕೂಡ ಡೈರೆಕ್ಟ್ರು ಮತ್ತು ಇಲಾಖೆಯವರು ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ಅದನ್ನು. ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮನ್ನು ಇವಾಗಲೇ ಮುಂಚೆನೇ ಹೇಳೋದ್ರಿಂದ ದೇ ಕ್ಯಾನ್ ಟೇಕ್ ಅಪ್ ವೆನೆವರ್ ದೇ ವಾಂಟ್, ಯಾವಾಗ ಬೇಕಾಗುತ್ತೆ ಅವಾಗ. ಶುಲ್ಕ ಇರೋದಿಲ್ಲ, ಎಕನಾಮಿಕಲ್ ಬರ್ಡನ್ ಬರೋದಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಯಾವಾಗಲೂ ಪರ್ಸೆಂಟೇಜ್ ಕಮ್ಮಿ ಆಗಿರುತ್ತೆ. ಅವರಿಗೆ ಧೈರ್ಯವಾಗಿ ಎಕ್ಸಾಮ್ ತಗೊಳ್ಳಿ. ಇನ್ನೂ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ ಅಂತಕ್ಕಂಥದ್ದು. ನಾವು ಫಸ್ಟ್ ಎಕ್ಸಾಮಲ್ಲಿ ಏನು ರಿಸಲ್ಟ್ ಅಂತ ಕೊಂಡ್ಬಿಟ್ಟಿದ್ದೀವಿ. ಸೆಕೆಂಡ್ ಆ್ಯಂಡ್ ಥರ್ಡ್ ಆದಮೇಲೆ ನಿಮಗೆ ಫುಲ್ ಫ್ಲೆಡ್ಜ್ ಅವರಿಗೆ ಅವಕಾಶಗಳು ಸಿಗೋದು. ಮತ್ತೆ ಎಕ್ಸಾಮ್ ಡೇಟ್ಸ್ನ ಕರೆಕ್ಟಾಗಿ ಇವಾಗಲೇ ಪ್ರೀಪೋನ್ ಮಾಡಿ ಓದ್ಸೋದಕ್ಕಿಂತ ಕೊಟ್ಟಿರೋದ್ರಿಂದ ಅವ್ರ ಅದರ್ ಕೋರ್ಸಸ್ಸಿಗೆ, ಇಟ್ ಮೈಟ್ ಬಿ ಫಾರ್ ಡಿಗ್ರಿ ಆರ್ ಇಂಜಿನಿಯರಿಂಗ್, ಬೇರೆ ಬೇರೆ ಮಾಡೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಎಲ್ಲ ಥರದ ರೀತಿಯಲ್ಲೂ ಕೂಡ ಆ್ಯಂಡ್ ವಿ ಎಕ್ಸ್ಪೆಕ್ಟೆಡ್, ಸ್ವಲ್ಪ ಗೊತ್ತಿತ್ತು ಸ್ಟ್ರಿಕ್ಟ್ ಮಾಡಿದಾಗ ಎಕ್ಸಾಮಿನೇಷನ್ ಪ್ರಾಕ್ಟೀಸಲ್ಲಿ ಸ್ಯಾಂಟಿಟಿ ಹೋದ್ಸತಿ 20% ಡೌನ್ ಆಗ್ಬಿಡುತ್ತೆ, ನಮಗೆ ಗೊತ್ತಿದೆ. ಹೋದ್ಸತಿ ಅದು 20 ಅಲ್ಲ, ಬರೀ 10%. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಈ ಸತಿ ಸಿಂಪಲ್ ವರ್ಡಲ್ಲಿ ಹೇಳ್ತೀನಿ, ಯಾವುದೇ ಥರದ ಗ್ರೇಸ್ ಕೊಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ಅದನ್ನೇ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಇದೆಲ್ಲದೂ ಕೂಡ ನಾವೇನು ಮಾತಾಡ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ, ಸರ್ ಈ ಥರ ಇದೆ ನಮ್ಮ ಡಿಪಾರ್ಟ್ಮೆಂಟು, ಈ ಥರ ಮಕ್ಕಳ ಒಂದು ಸ್ಟೇಟಸ್ ಹಿಂಗಿದೆ, ಮತ್ತೆ ಮುಂದೆ ಯಾವ ರೀತಿ ಅವ್ರು ಹೇಳಿದ್ದಾರೆ, ಸ್ವಲ್ಪ ಕಲಿಕೆಗೆ ಹೇಗೆ SSLC ವರ್ಗು ಅಂದರೆ ಸ್ಕೂಲ್ಸಿಗೆ ನೀವು ಯಾವ ರೀತಿ ಪ್ರೋಗ್ರಾಮ್ ಹಾಕೊಂಡು ಬಂದಿದ್ರಿ ಬಿಫೋರ್ ಬಜೆಟ್, ಮತ್ತೆ PUCಗೂ ಕೂಡ ನೀವು ಇನ್ನೇನಾದ್ರೂ ಬೇಕಾದ್ರೆ ಹಾಕಿದೀವಿ ನಾವು. ಈ ರಿಸಲ್ಟ್ ಬಂದ್ಮೇಲೆ ನಿಮಗೇನು ಸಹಕಾರ ಬೇಕು ಅದನ್ನು ಹೇಳಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಈ ಎಕ್ಸಾಮ್ ಆದಮೇಲೆ, ಯಾಕೆಂದ್ರೆ ಈ 2 months ಫುಲ್ ಫೋರ್ಸ್ನ ಡಿಪಾರ್ಟ್ಮೆಂಟ್ ವಿಲ್ ಗಿವ್ ಫಾರ್. ಆಮೇಲೆ ಎಲ್ಲ ಆಫೀಸರ್ಸ್ PRS ಅವರಿಂದ ಹಿಡಿದು ಲಾಸ್ಟ್ ಅಲ್ಲಿ PU ಬೋರ್ಡಲ್ಲಿ ಮತ್ತೆ ಬೇರೆ ಬೇರೆ ನಾವು ಏನು ಸೋರ್ಸ್ ಮಾಡ್ಬೋದು, ಎಲ್ಲ ಮಕ್ಕಳಿಗೂ ಕೂಡ ದಯವಿಟ್ಟು ವಾಪಸ್ ಬನ್ನಿ. DC ಅವರಿಗೆ, CO ಅವ್ರಿಗೂ ಕೂಡ ನಾವು ಏನು ಪತ್ರವನ್ನು ಬರೆದು ಅವರಿಗೂ ಕೂಡ ಮನವಿ ಮಾಡ್ತೀವಿ. ಯಾಕಂದ್ರೆ ಈ ಸತಿ ಅವರು ಕೂಡ ಇನ್ವಾಲ್ವ್ ಆಗಿದ್ರು ಈ ಪ್ರೋಸೆಸ್ ಅಲ್ಲಿ. ಮಕ್ಕಳು ಎಕ್ಸಾಮ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ಸ್ನ ಪ್ಲಸ್ ಏನಾದರೂ ಪಾಸ್ ಆಗಿಲ್ಲ ಅಂದರೆ ದಯವಿಟ್ಟು ವಾಪಸ್ ಬನ್ನಿ ಅಂತ ಹೇಳೋದಕ್ಕೆ, ಲಾಸ್ಟ್ ಕಾಲೇಜ್ ಲೆವೆಲ್ವರೆಗೂ ಮಕ್ಕಳನ್ನ ಸ್ಕೂಲಿಗೆ ತರ್ತಕ್ಕಂಥದ್ದು ಯಾವುದೇ ಥರದ ಅವರಿಗೆ ಬರ್ಡನ್ ಇಲ್ಲದೆ ಎಕ್ಸಾಮಿನೇಷನ್ಗೆ ಬನ್ನಿ ಅಂತ ಕರೆಯೋದಕ್ಕೆ ನಮ್ಮ ಗೌರ್ಮೆಂಟ್ ಫೋರ್ಸಸ್ಸು ಅದರ್ ದನ್ ಮೈ ಡಿಪಾರ್ಟ್ಮೆಂಟ್ ಫುಲ್ ಫೋರ್ಸ್ ಆಗಿ ನಾವು ಉಪಯೋಗ ಮಾಡಿ ಅವ್ರನ್ನ ಎಕ್ಸಾಮಿಗೆ ಕರೆಸ್ತಕ್ಕಂಥ, ಅವರಿಗೆ ಟೀಚಿಂಗು ಅಷ್ಟೇ ಪ್ಲಸ್ ಎಕ್ಸಾಮಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಹೇಳಿ ನಾವು ಅಲ್ಲ ಲಾಸ್ಟ್ ನಾನು ಹೇಳಿದ್ದಲ್ಲ, ನನಗೆ ಇಂಪ್ರೂವ್ ಮಾಡೋದಕ್ಕೆ ತುಂಬ ಅವಕಾಶಗಳಿದ್ದಾವೆ. ಇದನ್ನ ಈ ಸತಿ ನಾವು ಗ್ಯಾರಂಟಿ ನಾವು ಮಾಡೇ ಮಾಡ್ತೀವಿ. ಯಾಕೆಂದರೆ ನಾನು ದಯವಿಟ್ಟು ನಾನು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಎಕ್ಸಾಮ್ಸ್ ನಡೀತಾ ಇತ್ತು ಅಂತೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಈ ಸತಿ ಎಕ್ಸಾಮಿನೇಷನ್ನ ಚೆನ್ನಾಗಿ ಮಾಡಿದ್ದೆ, ಮಕ್ಕಳಿಗೆ ಸಹಾಯ ಹಸ್ತ ಬೇಕು ಅಂತೇಳಿ ಎದ್ದು ಕಾಣಿಸ್ತಾ ಇದೆ. ಅದನ್ನು ಸಂಪೂರ್ಣವಾಗಿ ನಮ್ಮ ಇಲಾಖೆಯಿಂದ ನಾವು ಏನೇನು ಮಾಡಬೇಕು ನಾವು ಮಾಡ್ತಕ್ಕಂಥ ಜವಾಬ್ದಾರಿ ಆ್ಯಂಡ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಇದೆ. ಅದು 1 ವರ್ಷದೊಳಗೆ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ಇಲಾಖೆಯಲ್ಲಿದೆ, ಅದು ಮಾಡಬೇಕು. ಇಲ್ಲ ವೇರಿಯೇಷನ್ ನಾನು ಹೇಳಿದ್ದಲ್ಲ ವೈ ಅಂತ ನಿಮಗೆ ಗೊತ್ತಿದೆ. ನಾನು ಹೇಳ್ತಾ ಇರೋದು ವೇರಿಯೇಷನ್ ಇದೆ,
ಹೋದ ಸತಿಗೆ 3 ಎಕ್ಸಾಮ್ ಆದಮೇಲೆ ಈಗೇನು 11% ಡಿಫ್ರೆನ್ಸ್ ಬರುತ್ತೆ ಫಸ್ಟ್ ಎಕ್ಸಾಮಿಗೆ ನೀವು ಟೋಟಲ್ ತಗೊಂಡಾಗ. ಐ ಥಿಂಕ್ ಇನ್ನೊಂದು 3-4% ಗ್ಯಾರಂಟಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಗೊತ್ತಿದೆ. 3-4% ಅಂತೂ ಆಗಬೇಕು. ಅದನ್ನ ಪಾಸ್ ಮಾಡೋಕ್ಕಾಗುತ್ತೆ. ಮಕ್ಕಳೇ ಅವಕಾಶಗಳನ್ನು ಕೊಟ್ಟು ನಾವು ಮಾಡಬೇಕಾಗತ್ತೆ. ಅದಕ್ಕೆ ಆರ್ಥಿಕವಾಗೂ ತೊಂದರೆ ಆಗಬಾರ್ದು. ಮಕ್ಕಳಿಗೆ ಮನೆಯಲ್ಲಿ ದುಡ್ಡು ಕಟ್ಟೋದು ವೇಸ್ಟ್ ಬೇಕು ಅಂತ ಹೇಳಿದಾಗ ಮಕ್ಕಳಿಗೆ ದುಡ್ಡಿರಲ್ಲ, ತಂದೆ ತಾಯಿ ಇರ್ತಾರೆ, ದುಡ್ಡು ಕಟ್ಟೋದು ಅಂತ ಹೋಗಿ ದನ ಕಾಯಿ ಅಂದ್ಬಿಟ್ರೆ ಬೇಡ, ಏನು ಬೇಡ, ನಾನು ತಂದೆ ತಾಯಿಯವ್ರಿಗೆ ಮನವಿ ಮಾಡ್ತೀನಿ ತಮ್ಮ ಮೂಲಕ ಮಕ್ಕಳನ್ನ ಕಳಿಸಿ. ಅವ್ರು ಇನ್ನೂ ಪಾಸ್ ಆಗಿಲ್ಲ ಅನ್ನೋದು ಒಂದು ಬಿಟ್ರೆ ಫೇಲ್ ಆದವರು ಅಂದ್ರೆ ಯಾರು ಪಾಸ್ ಆಗದೆ ಇರೋರು ಫೇಲ್ ಅಂತ ನಾನು ಹೇಳೋದಕ್ಕಾಗತ್ತೆ. ದಟ್ ಐ ಕ್ಯಾನ್ ಸ್ಪೀಕ್ ಓನ್ಲಿ ಆನ್ ಫೈನಲ್ 3rd ಎಕ್ಸಾಮ್ ಬಂದ್ಮೇಲೆ. ಸೊ ಎಕ್ಸಾಮ್ ಪ್ರೋಸೆಸ್ ಇಸ್ ಟೋಟಲಿ ಡಿಫ್ರೆಂಟ್. ಆಮೇಲೆ ಈ ಸತಿ ಎಲ್ಲ ಗೊತ್ತಲ್ಲ, ಹೋದ ಸತಿ 100 ಮಾರ್ಕ್ಸ್ ಸಿಗಾಗೋದು, ಕೆಲವುದೆಲ್ಲ ಈಗ 80% ಪ್ರಾಕ್ಟಿಕಲ್ಸ್ ಇದೆಲ್ಲ ಇದೆ. ಬಟ್ ಲಾಸ್ಟ್ ಟೈಮ್ ತರನ ಅದು ನಾನೀಗ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇಂಪ್ರೂವ್ ಮಾಡೋದಕ್ಕೆ ಏನೇನು ಮಾಡಬೇಕು, ಗೋ ಆಲ್ ಔಟ್, ಸರ್ಕಾರದಿಂದ ಏನು ಸಹಕಾರ ಬೇಕು ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮತ್ತೆ ಮೊನ್ನೆ ಅವರಿಗೆ ಬ್ರೀಫಿಂಗ್ ಕೊಟ್ಟು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮತ್ತೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಹೋಗಿ ಕುತ್ಕೊಂಡು ಎಲ್ಲ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೆಂಗೆ ವಿಧಾನಸೌಧದಲ್ಲೂ ಕೂಡ ಹೇಳಿದ್ದಾರೆ, SSLC ಮಕ್ಕಳಿಗೆ ಆಲ್ ದ ಬೆಸ್ಟ್, ನೋ ಗ್ರೇಸ್ ಮಾರ್ಕ್ಸ್, ಸೇಮ್ ಥಿಂಗ್ ವಿಲ್ ಫಾಲೋ. ಇವಾಗ ನಮಗೆ ಗೊತ್ತಿದೆ ಎಲ್ಲೆಲ್ಲಿ ನ್ಯೂನತೆಗಳಿದಾವೆ ಅಂತ. ಅದಕ್ಕೆ ನಾನು ನಿಮಗೆ ಆ 4th ಪೇಜ್ ಯಾಕೆ ನಾನು ಸ್ವಲ್ಪ ತಮಗೆ ಗಮನಕ್ಕೆ ತರ್ತೀನಿ ಅಂದರೆ, ಮಕ್ಕಳು ಆಲ್ಮೋಸ್ಟ್ ಅಬೌಟ್ 60%, ಐ ಮೀನ್ 90% ಎಲ್ಲ ಮಕ್ಕಳು 90 ಅಲ್ಲ, ಐ ಥಿಂಕ್ ಆಲ್ಮೋಸ್ಟ್ 95%, ಮೋರ್ ದೆನ್ 50% ತಗೊಂಡಿದ್ದಾರೆ. ದಟ್ ಈಸ್ ದ ಕ್ಯಾಚ್. ಅದೇ ನಮಗೆ ಆ ಫಾರ್ಮುಲಾನ ತಗೊಂಡು ಬೇರೆ ಕಡೆಗೆ ಇಂಪ್ಲಿಮೆಂಟ್ ಮಾಡಬೇಕಷ್ಟೇ. ಸೇಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಅಂತೇಳಿ ಈಗಾಗಲೇ ನಾನು ಹೇಳ್ಬಿಟ್ಟೆ. ಈಗ ನೆಕ್ಸ್ಟ್ ಕಾಲೇಜ್ ಶುರು ಆಗೋಷ್ಟಿಗೆ ವಿ ಹ್ಯಾವ್ ಟು ಬಿ ರೆಡಿ ಬಿಫೋರ್ ಓನ್ಲಿ. ಎಕ್ಸಾಮಿಗೆ ಕೋರ್ಸ್ 2nd ಎಕ್ಸಾಮ್ 3rd ಎಕ್ಸಾಮ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅದು ಅವಕಾಶಗಳು ಮಾತ್ರ. ಫಸ್ಟ್ ಒನ್ಗೆ ಯಾವ ರೀತಿ ನಾವು ಮುಂದೆ ತರಬೇಕು ಅಂತ ನಾನು ಇಲಾಖೆಗೆ ನನ್ನ ಮನವಿಯನ್ನು ಕೂಡ ಮಾಡ್ತೀನಿ. ಹಾಂ, ಶುಲ್ಕ ಇಲ್ಲ ಅಂತ ಹೇಳಿದ್ವಿ. ಬಟ್ ಇಲ್ಲಿ ದಂಡ ರಹಿತ ದಿನಾಂಕ, ದಂಡ ಸಹಿತ ದಿನಾಂಕ. See, it's the prerogative of the Honorable Minister to announce. ನಾವು ಈಗ announce ಮಾಡಿದ್ದೀವಿ. ಅದನ್ನ ಈಗ ರಿವೈಸ್ ಮಾಡಿ ನಾವು will show. ಅದೊಂದು ಮಾಡಿದ್ರೆ ನಾನು ಈಗ ನಾನು ಜೆರಾಕ್ಸ್ ಮಾಡೋದಕ್ಕಲ್ಲ. ಐ ಸೈ ನೋ, ಮಕ್ಕಳಿಗೆ ನಾವು ಸ್ಟ್ರಿಕ್ಟ್ ಮಾಡಿಬಿಟ್ಟು ಕಲಿಕೆಯಲ್ಲಿ ನಮ್ಮಿಂದ ತೊಂದರೆ ಆಗಿರೋದ್ರಿಂದ ಅವ್ರಿಗೆ ಅವಕಾಶಗಳ ಕೊರತೆಯನ್ನ ನೀಗಿಸಿದೀವಿ ನಾವೀಗ. ಅವಕಾಶಗಳು ಕೊಡೋದು, ಒಂದ್ ಕಡೆ ಟೀಚಿಂಗ್ ನೋಡ್ಕೊಳ್ಳಿ, ಮತ್ತೆ ಆರ್ಥಿಕ ಹೊರೆ ಯಾಕೆ ಹಾಕ್ತೀರಾ? ಎಷ್ಟೇ ದುಡ್ಡು ಖರ್ಚಾದ್ರೂ ನಮ್ಮ ಇಲಾಖೆಯಿಂದ ನಾವು ಮಾಡೋಣ. ನಾನು ಸರ್ಕಾರದಿಂದ ನಾನು ಅದೇ ಹೇಳಿದ್ನಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಏನಂದ್ರು, ಅವಕಾಶಗಳು ಕೊಡಿ ಅವರಿಂದ. ನಾನು ಅದೇ ಹೇಳಿದ್ನಲ್ಲ, ನಾವು ಸರ್ಕಾರ ನಾವು ಏನೇ ಖರ್ಚಿದ್ರು ನಾವು ನೋಡ್ಕೊಳ್ಳೋಣ ಅಂತ. ಇದಕ್ಕೆಲ್ಲ ನನಗೇನು ಅನ್ಸುತ್ತೆ, ಇದನ್ನೆಲ್ಲ ನೋಡಿದಾಗ ಅನಾಲಿಸಿಸ್, ಈಗ ನೀವು ತಾವು ಕೇಳಿದ್ರಿ ನಮ್ಮ ಸ್ನೇಹಿತರು, ನಿಮಗೆ ತೃಪ್ತಿ ಇದೆಯಾ ಅಂತ. ಇಂಪ್ರೂವ್ ಮಾಡೋದಕ್ಕೆ 100% ಅವಕಾಶ ಇದೆ. ತೃಪ್ತಿ ಅಲ್ಲ, ಯಾಕೆ ಕಮ್ಮಿ ಆಯ್ತು, ಅದು ಫೇರ್ ಇನಫ್ ತಾನೆ ಅಲ್ಲ. ದಟ್ ಇಸ್ ನಾಟ್ ಎ ರೀಸನ್. ಬಟ್ ನಾವು ಇನಿಷಿಯೇಟ್ ತಗೊಳ್ಳೋದಕ್ಕೆ ನನ್ನ ಕಣ್ಣು ಮುಂದೆ ನಂದು ಏನು ತಪ್ಪಾಗಿದೆ ಅಂತ ಹೇಳಿ ಕಾಣಿಸ್ಕೊಳ್ಳಿಲ್ಲ ಅಂದ್ರೆ ಹಿಂದಿನವ್ರಿಗೆ ನಾನು ಬ್ಲೇಮ್ ಮಾಡ್ಕೊಂಡು ಕುತ್ಕೊಳ್ಳ. ಆಯ್ತು, 2 ವರ್ಷ ಆಯ್ತು ನಾವು ಬಂದು, ಇನ್ನು ಬ್ಲೇಮ್ ಮಾಡ್ತಾ ಕುತ್ಕೊಳ್ಳೋಣ. ಅದಕ್ಕೆ ನಾವೇನು ಮುಂದೆ ಮಾಡಬೇಕು ಅನ್ನೋದೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು. ಅದಕ್ಕೆ ಅವ್ರು ಹೇಳಿದ್ರು, ನೋ, ನೀವು ಯಾವುದೇ ಕಾರಣಕ್ಕೂ ಏನು ಪ್ರಾಕ್ಟಿಕಲಿ ನೀವು ಏನು ಕಾಣಿಸುತ್ತೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಡೋಂಟ್ ಟ್ರೈ ಟು ಹೆಲ್ಪ್ ದೆಮ್ ಔಟ್ ಇನ್ ಎಕ್ಸಾಮಿನೇಷನ್ಸ್ ಅಂತ. ಐ ಥಿಂಕ್ ಇಟ್ ಇಸ್ ಫೇರ್ ಇನಫ್ ನನ್ನ ಅನ್ಸಿಕೆ. ಬಟ್ ಒಂದು ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ನೀವೆಲ್ಲ ಸ್ವಲ್ಪ ನನಗೆ ಹೆಲ್ಪ್ ಮಾಡಬೇಕು. ಮಕ್ಕಳಿಗೆ ಇನ್ನೂ ಎಕ್ಸಾಮಿನೇಷನ್ ಪ್ರೋಸೆಸ್ ಆಗಿಲ್ಲ. ಐ ಆಮ್ ಯೂಸಿಂಗ್ ದಿಸ್ ವರ್ಡ್ ವೆರಿ ಟೆಕ್ನಿಕಲಿ. ಇನ್ನೂ 2-3 ಅವಕಾಶ. ಈಗ ನೀವು ಒಲಿಂಪಿಕ್ಸಿಗೋ ಇಲ್ಲ ಯಾವ್ದ್ರಲ್ಲೋ ಮಕ್ಕಳಿಗೆ ಒಂದೇ ಸತಿ ಜಂಪ್ ಮಾಡಿಬಿಟ್ಟು ಕಳಿಸ್ಬಿಡ್ತೀರಾ, ಹೋಗೋ ಇಷ್ಟು ಮಾಡಿದೆ ಇನ್ನೊಂದು ಸತಿ ಹೋಗೋ. ಸೊ ಆ ಮ್ಯಾಟ್ರಲ್ಲೇ ಅದೇ ದಿವಸ ಅದೇ ಅವರಲ್ಲಿ ಇಷ್ಟು ಮಾಡಿದೆ ಇನ್ನೊಂದು ಜಂಪ್ ಮಾಡಿಸಿ ಅವ್ರು ಗೋಲ್ಡ್ ಮೆಡ್ಲು ಇಲ್ಲ ಬ್ರಾನ್ಸ್ ಇರೋ ಗೋಲ್ಡ್ ಮೆಡ್ಲು ಇಲ್ಲ ಗೋಲ್ಡ್ ಮೆಡಲ್ ಅವ್ರನ್ನ ಅಂದ್ರೆ ಗೋಲ್ಡ್ ಮೆಡಲ್ ತಗೊಂಡವ್ನು ಅಲ್ಲೇ ಇರ್ತಾನೆ, ಬಟ್ ಬೇರೆಯವ್ರನ್ನ ಅವ್ರು ಬೀಟ್ ಮಾಡಿ ಅವಕಾಶಗಳು ಕೊಡಬೇಕು ಅನ್ನೋದು ಒಂದು ಬಿಟ್ಟರೆ ಇನ್ನೇನಿಲ್ಲ. ಎರಡು ಸರಿ ನಮ್ಗೆ ಅವಕಾಶ ಇದೆ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಅಂತ. ಬಟ್ ಈಗ 3ನೇ ಸರಿ ಬರೆಯೋರಿಗೆ ಸಿಇಟಿ ಕ್ಲಿಯರ್ ಆಗಿ ಹೇಳ್ದಾಗ ನಾವು ಅವಕಾಶ ಇಲ್ಲ ಅಂತ. ಅರ್ಥ ಆಗಲಿಲ್ಲ. ಈಗ ನೀವು 2 ಸರಿ ಎಕ್ಸಾಮ್ ಬರೀತಾ ಇದ್ದೀರಾ, 2 ಬರೋದವ್ರಿಗೆ ಆಗಲ್ಲಮ್ಮ. ಅಲ್ಲ, ಒಂದು ನಿಮಿಷ ಇದನ್ನ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಅವಕಾಶಗಳಿದೆ. ನೀವಿಲ್ಲ ಅಂತೇಳಿ ಹೇಳಿದ ತಕ್ಷಣ ನನಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಒಂದು ನಿಮಿಷ ಅಲ್ಲ ಚಂದ್ರಾಸ್ ಅವರು, ಇಲ್ಲ ಒಂದು ನಿಮಿಷ. ಐ ವಾಂಟ್ ಟು ಅಲ್ಲಲ್ಲ
ಒಂದು ನಿಮಿಷ ಇಟ್ ಇಸ್ ರಾಂಗ್. ನಾನು ಅದಕ್ಕೆ ಹೇಳ್ತಾ ಇರೋದು, ನಿಮಗೆ ಬೈ ಚಾನ್ಸ್ ಅವಕಾಶ ಇದೆಯಲ್ಲೋ ನಾನು ಅದನ್ನ ಏನು ರಿಯಾಕ್ಟ್ ಮಾಡಕ್ ಹೋಗಲ್ಲ ಅನ್ಲೆಸ್ ಐ ನೋ. ಯಾಕೆ ನಾನು ಡೇಟ್ ಇವತ್ತೇ ಕೊಡ್ತಾ ಇದ್ದೀನಿ ಅಂದ್ರೆ, ಅವಕಾಶ ಇಲ್ಲ ಅಂದ್ರೆ ನೀವು ಸೆಕೆಂಡ್ ಎಕ್ಸಾಮ್ ತಗೊಂಡು ಯು ಹ್ಯಾವ್ ಟು ಪಾಸ್. ಕರೆಕ್ಟಾ? ಇಲ್ಲ ಅಂದ್ರೆ ಅವಕಾಶ ಇದೆ ಅಂದ್ರೆ ಅವಕಾಶ ಇರಲಿ, ಕೊಡೋಣ ಅವಕಾಶ. CET ಅವ್ರಿಗೂ ಮಾತಾಡೋಣ, ಅದೇನು ಇದಂತ ಹೇಳಿಲ್ಲ. ಅವಕಾಶ ಇದೆ ಅಂದಾಗ ಅಟ್ಲೀಸ್ಟ್ 9th ನೋಡಿ. ಲಾಸ್ಟ್ ಟೈಮ್ ನೀವು ನೋಡಿ ಅದ್ರೊಳಗೆ 24th 9th ವಿ ಹ್ಯಾವ್ ಅಡ್ವಾನ್ಸ್ಡ್ ಆಲ್ಮೋಸ್ಟ್ 16 days ಬಿಫೋರ್. ಲಾಸ್ಟ್ ಟೈಮ್ ನೀವೆಲ್ಲ ಕೇಳಿದ್ರಿ ನನಗೆ, ಈ ಸೆಕೆಂಡ್ ಎಕ್ಸಾಮ್ ಮನ್ಸಿಗೆ ಬಂದಂಗೆ ಹೇಳ್ತೀರಾ ಎಲ್ಲ ಮುಂದಿನ ವರ್ಷ ಫಸ್ಟ್ ಟೈಮ್ ನಾವು ಮಾಡ್ಬೇಕಾದ್ರೆ. ಯಾಕೆಂದ್ರೆ ಕೆಲವರು ಹೋದ ಸರ್ತಿ ನಂಗೆ ಕೇಳಿದ್ರು, ಹೇಮಂತ್ ಅವರು ಲಾಸ್ಟ್ ಟೈಮ್, ಹೇಮಂತ್ ಅಲ್ಲ ಸಾರಿ ಲಾಸ್ಟ್ ಟೈಮು, ನೀವು ಯಾರು ಗೊತ್ತಿಲ್ಲ, ಲಾಸ್ಟ್ ಟೈಮ್ ಕೇಳಿದ್ವಿ ನೀವು ಥರ್ಡ್ ಎಕ್ಸಾಮ್ ಮನ್ಸಿಗೆ ಬಂದಂಗೆ ಕೇಳ್ತೀರಾ ಹಾಕ್ತೀರಾ ಅಂತ. ಎಷ್ಟು ನಾವು ವರ್ಕೌಟ್ ಮಾಡಿದ್ದಾರೆ ಅಂದ್ರೆ, ಹೋದ್ ಸತಿ ಇದೆಲ್ಲ ತಗೊಂಡು ಇವಾಗಲೇ ಕೊಡಿ. ಎ ಚೈಲ್ಡ್ ಕ್ಯಾನ್ ನಾಟ್ ಡೋಂಟ್ ಹ್ಯಾವ್ ಟು ಟೇಕ್ ಸೆಕೆಂಡ್, ಥರ್ಡ್ ತಗೋಬಹುದು. ಬಟ್ ನಾನು ಹೇಳೋದು ಹಂಗಲ್ಲ, ಅವಕಾಶಗಳನ್ನು ಯಾವುದು ಕಳ್ಕೊಳ್ಬೇಡಿ, ಎಲ್ಲದನ್ನೂ ತಗೊಳ್ಳಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಕಳ್ಕೊಳ್ಬೇಡಿ. ಈ ವರ್ಷ ಮಾತ್ರ, ಯಾಕೆಂದ್ರೆ ಸ್ವಲ್ಪ ಸ್ಟ್ರಿಕ್ಟು ಮತ್ತೆ ನಮ್ಮ ಈ ವರ್ಷಗಳನ್ನ ಒಂದು ವರ್ಷ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ. ಸೊ ಈ ವರ್ಷ ಮಾತ್ರ ಏನು ಎಕ್ಸಾಮಿಗೆ ತಗೊಳ್ತಾರೆ, ಪಾಸ್ ಆಗ್ಲಿಕ್ಕೆ ಎಕ್ಸಾಮ್ ತಗೊಳ್ತಾರೆ, ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್, ಅವರಿಗೆ ಯಾವುದೇ ತರದ ಶುಲ್ಕ ಇರುತ್ತೆ. ಪರೀಕ್ಷಾ ಶುಲ್ಕ ಅವರಿಗೆ ಯಾವುದೇ ತರದ ಪರೀಕ್ಷಾ ಶುಲ್ಕ. ನಾನು ಹೇಳಿದ್ನಲ್ಲ, ಸ್ವಲ್ಪ ವಿಜಿಲೆನ್ಸ್ನ ಸ್ವಲ್ಪ ಆಗಿದೆ, ಬಟ್ ಅದು ಮುಂದೆ ತಗೊಳಕ್ ಹೋಗ್ಬೇಡಿ ಅಮ್ಮ. ಯಾಕಂದ್ರೆ ಸೆಕೆಂಡ್ ಅಲ್ಲೂ ವಿಜಿಲೆನ್ಸ್ ಇರುತ್ತೆ, ಥರ್ಡ್ ಅಲ್ಲೂ ವಿಜಿಲೆನ್ಸ್ ಇರುತ್ತೆ. ಸೊ ಲೆಟ್ ಅಸ್ ಸಿ. ಇಲ್ಲಾಂದ್ರೆ ಏನಾಗುತ್ತೆ, ಈಗ KPSC ಇದೇ ಮಕ್ಕಳು ಬರಿಬೇಕು, UPSC ಬರಿಬೇಕು, IAS ದೇ ವಿಲ್ ಗೆಟ್ ಸ್ಟಕ್ ದೇರ್. ಎಸ್, ಮಾತನಾಡೋದಕ್ಕೆ ಈಗ ನಮ್ಮ ಅಂದರೆ ಕಲಾ ವಿಭಾಗದಲ್ಲಿ 2ನೇ ಸ್ಥಾನ ಪಡೆದಂಥ ನಿರ್ಮಲಾ ಏನಿದಾರಲ್ಲ, ಅವರ ಒಂದು ಕಾಲೇಜ್ ಬಳ್ಳಾರಿ ಜಿಲ್ಲೆಯ ಶ್ರೀ ಪಂಚಮಸಾಲಿ PU ಕಾಲೇಜು ಇಟಗಿಯ ಪ್ರಿನ್ಸಿಪಾಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ಎಷ್ಟು ಖುಷಿ ಆಗ್ತಿದೆ, ನಿಮ್ಮ ಕಾಲೇಜಿನ ನಿಮ್ಮ ಸ್ಟೂಡೆಂಟ್ ರಾಜ್ಯಕ್ಕೆ 2ನೇ ರ್ಯಾಂಕ್. ಸರ್, ನಮ್ಮ ಕಾಲೇಜ್ ಪ್ರಾರಂಭವಾಗಿ ಇಲ್ಲಿಯವರೆಗೂ ಕೂಡ ನಾವು ಬಹಳಷ್ಟು ಕನಸನ್ನು ಇಟ್ಕೊಂಡಿದ್ವಿ ಸರ್, ಫಸ್ಟ್ ರ್ಯಾಂಕ್ ಬರ್ಬೇಕನ್ನೋದು. ಆದ್ರೆ ಈ ಸಲ ಸತತ ಪ್ರಯತ್ನವನ್ನ ಮಾಡಿದ್ವಿ, ಹಾಗಾಗಿ ರಾಜ್ಯಕ್ಕೆ ಸೆಕೆಂಡ್ ರ್ಯಾಂಕ್ ಬಂದಿದೆ. ನಮ್ಮ ವಿದ್ಯಾರ್ಥಿಗೆ ಕಂಗ್ರಾಚುಲೇಷನ್ ಹೇಳ್ತೀವಿ ಸರ್. ಬಹಳ ಕಡು ಬಡತನದಲ್ಲಿ ಹುಟ್ಟಿದ ಒಂದು ಹಳ್ಳಿಯ ಮಗಳು ಸರ್, ಆಕಿ ಬಹಳ ಕೂಲಿ ಕಾರ್ಮಿಕ ಅವರಪ್ಪರು ಸರ್. ಹಾಗಾಗಿ ಆ ವಿದ್ಯಾರ್ಥಿಯ ಸರ್ ನಿರ್ಮಲಾ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಆಗ್ಬಿಟ್ರು ಸರ್. ಈಗ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಂದು ಅವರು ಬಹಳ ಸ್ಫೂರ್ತಿ ಆಗ್ತಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್. ಸರ್, ಅಂದ್ರೆ ಅವರು ಮೂಲತಃ ಬಳ್ಳಾರಿ ಅವರೇನಾ ಸರ್, ಅಥವಾ ಬೇರೆ ಊರ? ಸರ್ ಇಲ್ಲ, ಬಳ್ಳಾರಿ ಜಿಲ್ಲೆಯ ವಿಜಯನಗರ ಡಿಸ್ಟಿಕ್ ಸರ್ ನಮ್ದು. ವಿಜಯನಗರ ಜಿಲ್ಲೆಯ ಅಗರಿಬೊಮ್ಮನಹಳ್ಳಿ ತಾಲೂಕು ಸರ್. ಅವ್ರದ್ದು ಒಂದು ಹಳ್ಳಿ, ಕನ್ನಿಹಳ್ಳಿ ಅಂತ ಒಂದು ಗ್ರಾಮ ಸರ್. ಆ ಗ್ರಾಮದಿಂದ ನಮ್ಮ ಇಟಗಿ ಅನ್ನುವಂತ ಗ್ರಾಮಕ್ಕೆ ಕಾಲೇಜಿಗೆ ಬರ್ತಾ ಇದ್ದಾರೆ ಸರ್. ಆ ಒಂದು ವಿದ್ಯಾರ್ಥಿ 10ನೇ ತರಗತಿಯಲ್ಲಿ ಕೂಡ ಟಾಪ್ ಇದ್ರು ಸರ್. ಸೊ ಈ ವರ್ಷನೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗಾಗಿ ಆ ವಿದ್ಯಾರ್ಥಿಯ ಫಲಿತಾಂಶಕ್ಕೆ ಬಹಳ ಖುಷಿ ಆಗಿದೆ ಸರ್. ಸರ್, ಎಷ್ಟೋ ಶಿಕ್ಷಕರಿಗೆ ಅದೊಂದು ಆಸೆ ಇರುತ್ತೆ, ನಮ್ಮ ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬರಬೇಕು, ರಾಜ್ಯಕ್ಕೆ ನಮ್ಮ ಕಾಲೇಜ್ ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ. ಸೆಕೆಂಡ್ ರ್ಯಾಂಕ್ ಬಂದಿದೆ ಸರ್. ಸರ್, ಒಂದು ಬೇಜಾರಾಗಿದೆ ಏನಂದ್ರೆ ಸರ್, ಒಂದೇ ಮಾರ್ಕ್ಸ್ ನಮಗೆ ಕಡಿಮೆ ಆಗಿದೆ ಸರ್ ಫಸ್ಟ್ ರ್ಯಾಂಕಿಗೆ. ಆದ್ರೂ ಕೂಡ ಇದನ್ನು ಮತ್ತೆ ನೆಕ್ಸ್ಟ್ ಬಿಡೋದಿಲ್ಲ ಸರ್, ಇದನ್ನು ಚಾಲೆಂಜ್ ತಗೊಳ್ತೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಸರ್, ಟೋಟಲ್ ನಿಮ್ಮ ಕಾಲೇಜಿನ ರಿಸಲ್ಟ್ ಎಷ್ಟು ಸರ್? ಸರ್, ಕಾಲೇಜ್ ರಿಸಲ್ಟ್ ಇನ್ನು ನೋಡ್ತಾ ಇದೀವಿ ಸರ್, ಇನ್ನು ಟೋಟಲ್ ಏನಾಗಿದೆ ಅಂತಂದೇಳಿ ಸರ್. ಹಾಗಾಗಿ ನಿರ್ಮಲಾ ಅವರು, ಅವರ ಪೇರೆಂಟ್ಸ್ ಎಲ್ಲ ನಿಮ್ಮ ಕಾಲೇಜಿಗೆ ಬಂದಿದ್ದಾರಾ ಈಗ? ಇಲ್ಲ ಸರ್, ಕರೆಸ್ತಾ ಇದೀವಿ ಸರ್, ಈಗ ಬರ್ತಾ ಇದ್ದಾರೆ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಎಸ್, ಇದು ಕಲಾ ವಿಭಾಗದಲ್ಲಿ 2ನೇ ಸ್ಥಾನ ಪಡೆದಿರುವಂಥ ನಿರ್ಮಲಾ ಅವರ ಶಿಕ್ಷಕರು ಮಾತನಾಡಿರುವಂಥ ಮಾತು. ಭಾಳ ಖುಷಿಯಾಗಿದ್ದಾರೆ, ತಮ್ಮ ವಿದ್ಯಾರ್ಥಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದರೆ ಶಿಕ್ಷಕರು ಎಷ್ಟು ಸಂತೋಷ ಪಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನು ಕೊಡಗು 4ನೇ ಸ್ಥಾನ, ಉಡುಪಿ ಮೊದಲ ಸ್ಥಾನ, ಬೆಂಗಳೂರು ಉತ್ತರ 5ನೇ ಸ್ಥಾನವನ್ನು ಪಡ್ಕೊಂಡಿದೆ, 83.31% ಅಂಕ. ಇನ್ನು ಯಾದಗಿರಿ ಕೊನೆಯ ಸ್ಥಾನ, 123 ಕಾಲೇಜುಗಳಿಗೆ ಶೂನ್ಯ ಫಲಿತಾಂಶ ಬಂದಿರುವುದು.
134 ಕಾಲೇಜುಗಳಲ್ಲಿ 100% ಫಲಿತಾಂಶ. ಈ ಬಾರಿಯೂ ಉಡುಪಿ ಜಿಲ್ಲೆ ಮೊದಲು, ದಕ್ಷಿಣ ಕನ್ನಡ 2ನೇ ಸ್ಥಾನ, ಬೆಂಗಳೂರು ದಕ್ಷಿಣ 3ನೇ ಸ್ಥಾನ, ಶೇಕಡ 85.36%. ಕೊಡಗು 4ನೇ ಸ್ಥಾನ 83.84%. ಇನ್ನು ಬೆಂಗಳೂರು ಉತ್ತರ 5ನೇ ಸ್ಥಾನಕ್ಕೆ ತೃಪ್ತಿಯನ್ನ ಪಟ್ಟುಕೊಂಡಿರೋದು. ಯಾದಗಿರಿ ಕೊನೆಯ ಸ್ಥಾನ. ಈ ಬಾರಿಯೂ ಕೂಡ 123 ಕಾಲೇಜುಗಳಿಗೆ ಶೂನ್ಯ ಫಲಿತಾಂಶ. ಈ ಬಾರಿ 134 ಕಾಲೇಜುಗಳಲ್ಲಿ 100% ಫಲಿತಾಂಶ ಬಂದಿದೆ. ನಿಜಕ್ಕೂ ಕೂಡ ಗ್ರೇಟ್. ಆದರೆ ಉಡುಪಿ ಜಿಲ್ಲೆ ಈ ಬಾರಿಯೂ ಕೂಡ ಮೊದಲ ಸ್ಥಾನದಲ್ಲಿದೆ. ದಕ್ಷಿಣ ಕನ್ನಡ 2ನೇ ಸ್ಥಾನವನ್ನ ಪಡೆದುಕೊಂಡಿರೋದು. ಬೆಂಗಳೂರು ದಕ್ಷಿಣ 3ನೇ ಸ್ಥಾನವನ್ನ ಪಡೆದುಕೊಂಡಿದೆ. ನೋಡಿ, ಈ ಬಾರಿಯೂ ಕೂಡ ಉಡುಪಿ ಜಿಲ್ಲೆ ಮೊದಲ ಸ್ಥಾನ, 93.0 ಅಂಕ. ಅದಾದ ನಂತರ ದಕ್ಷಿಣ ಕನ್ನಡ 2ನೇ ಸ್ಥಾನ 93.57% ಫಲಿತಾಂಶ ಬಂದಿರೋದು. ಬೆಂಗಳೂರು ದಕ್ಷಿಣ 3ನೇ ಸ್ಥಾನ 85.36% ಫಲಿತಾಂಶ ಬಂದಿದೆ. ಕೊಡಗು 4ನೇ ಸ್ಥಾನ 83.84%. ಇನ್ನು ಬೆಂಗಳೂರು ಉತ್ತರ 5ನೇ ಸ್ಥಾನ 83.31%. ಯಾದಗಿರಿ ಇಲ್ಲಿ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದೆ, 48.45%. ಇನ್ನು 123 ಕಾಲೇಜುಗಳಿಗೆ ಶೂನ್ಯ ಫಲಿತಾಂಶ ಬಂದಿದೆ. 134 ಕಾಲೇಜುಗಳಲ್ಲಿ ಶೇಕಡ 100% ಫಲಿತಾಂಶ ಬಂದಿರೋದು. ಆದರೆ ಇಲ್ಲಿ ಬಳ್ಳಾರಿಯ ಇಬ್ಬರು ಸ್ಟೂಡೆಂಟ್ಸ್ ಸಾಧನೆಯನ್ನ ಮಾಡಿದ್ದಾರೆ. ಕಲಾ ವಿಭಾಗದಲ್ಲಿ ಸಂಜನಾಬಾಯಿ ರಾಜ್ಯಕ್ಕೆ ಪ್ರಥಮ. ಕಲಾ ವಿಭಾಗದಲ್ಲಿ 600ಕ್ಕೆ 597 ಅಂಕಗಳನ್ನು ಪಡೆದಿದ್ದಾರೆ ಸಂಜನಾಬಾಯಿ. ಸಂಜನಾ ಬಳ್ಳಾರಿ ಮೂಲದ ವಿದ್ಯಾರ್ಥಿನಿ. ಬಳ್ಳಾರಿಯ ನಿರ್ಮಲಾಗೆ 596 ಅಂಕಗಳು. ಸಂಜನಾ ನಿರ್ಮಲಾ ಇಬ್ಬರೂ ಕೂಡ ಬಳ್ಳಾರಿಯವರೇ ಅನ್ನೋದು ವಿಶೇಷ.